ಎಲ್ಲರಿಗೂ ನಮಸ್ಕಾರ. ತುಂಬ ಜನಕ್ಕೆ ಮಕರ ಸಂಕ್ರಾಂತಿ 14ನೇ ತಾರೀಕ ಅಥವಾ 15ನೇ ತಾರೀಕು ಅಂತ ಕನ್ಫ್ಯೂಷನ್ ಇದೆ. ಅದಕ್ಕೆ ಇವಾಗ ಅದಕ್ಕೆ ಉತ್ತರ ಹೇಳ್ತೀನಿ. 14ನೇ ತಾರೀಕು ಬಂದು 3:13 ಧನಸ್ಸು ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದರೆ ಮಧ್ಯಾಹ್ನ 3:13 ನಮ್ಮಲ್ಲಿ ಸನಾತನದ ಧರ್ಮದ ಅಂದರೆ ಪಂಚಾಂಗದ ಆಧಾರದ ಮೇಲೆ ನಮಗೆ ಸೂರ್ಯೋದಯದ ತಿಥಿನೇ ನಮಗೆ ಮುಖ್ಯ. ಅಂದರೆ ಯಾವ ತಿಥಿ ಸೂರ್ಯೋದಯದಲ್ಲಿ ಆರಂಭವಾಗುತ್ತೋ ಅದನ್ನು ಕನ್ಸಿಡರ್ ಮಾಡ್ತೀವಿ. ಅಂದ ಹಾಗೆ ನಮಗೆ 15ನೇ ತಾರೀಕು ಸಂಕ್ರಾಂತಿ. 14ನೇ ತಾರೀಕು ಏನಾದ್ರು ಸಪೋಸ್ ನೀವು ಹಬ್ಬ ಮಾಡಿದ್ರಿ ಅಂದರೆ 14 ಬಂದು ಧನುಸ್ಸು ರಾಶಿ, ಅಂದರೆ ಅದು ಬಂದು ಧನು ರಾಶಿಯಲ್ಲಿ ಸ್ನಾನ ಮಾಡ್ದಂಗೆ ಆಗುತ್ತೆ. 15ಅಲ್ಲಿ ಮಾಡಿದ್ರೆ ಮಕರ ಸ್ನಾನ ಆಗುತ್ತೆ. ಅಂದರೆ ಮಕರ ರಾಶಿಗೆ ಸೂರ್ಯ ಬಂದು 15ನೇ ತಾರೀಕು ಇರ್ತಾನೆ. ಆಗಿರೋದ್ರಿಂದ 15ನೇ ತಾರೀಕು ಮಕರ ಸಂಕ್ರಾಂತಿ ಇರುತ್ತೆ.